ರಾಜ್ಯಾದ್ಯಂತ ಶಾಲಾ ಪ್ರವಾಸ ಆರಂಭವಾಗಿದೆ. ಕರಾವಳಿ ಜಿಲ್ಲೆ ಉಡುಪಿ ಬೀಚ್ ನೋಡಲು ಸಾವಿರಾರು ವಿದ್ಯಾರ್ಥಿಗಳು ಪ್ರತಿದಿನ ಬರ್ತಿದ್ದಾರೆ. ಸಮುದ್ರದ ನೀರು ನೋಡಿದ ಕೂಡಲೇ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಶಿಕ್ಷಕರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಮಲ್ಪೆ, ಕಾಪು, ಮರವಂತೆ ಬೀಚ್ನಲ್ಲಿ ಹೆಚ್ಚುವರಿ ಲೈಫ್ ಗಾರ್ಡ್ಗಳನ್ನ ನೇಮಕ ಆಗಬೇಕಿದೆ. ಪ್ರವಾಸಿಗರ ರಕ್ಷಣೆಗೆ ಜಿಲ್ಲಾಡಳಿತ ಹೆಚ್ಚಿನ ಮುತುವರ್ಜಿ ವಹಿಸಬೇಕು. ಅವಘಡಗಳನ್ನು ತಪ್ಪಿಸಲು ಮುಂಜಾಗ್ರತೆ ಒಂದೇ ಮಾರ್ಗ. ಇನ್ನು ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ರಾಜ್ಯಾದ್ಯಂತ ಪ್ರವಾಸೋದ್ಯಮದ ಪರ್ವ ಶುರುವಾಗಿದೆ. ಎಲ್ಲ ಶಾಲಾ ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂಥ ತಿಂಗಳಿದು. ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಹೆಚ್ಚು ಜನ ಕರಾವಳಿ ಜಿಲ್ಲೆ ಉಡುಪಿಗೆ ಬರ್ತಾರೆ. ಕೃಷ್ಣಮಠ ಬೀಚ್, ಅದರ ಜೊತೆಗೆ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಸುತ್ತಾಡ್ತಾರೆ. ಆದರೆ ಈಗ ಸಮಸ್ಯೆ ಆಗ್ತಿರುವಂಥದ್ದು ಮುರುಡೇಶ್ವರದಲ್ಲಿ ಏನೊಂದು ಅವಘಡ ಆಗಿದೆ. ಶಾಲಾ ವಿದ್ಯಾರ್ಥಿಗಳು ಮೃತಪಟ್ಟಂತಹ ಘಟನೆ. ಇದರ ನಂತರ ಪ್ರವಾಸೋದ್ಯಮವನ್ನು ಬಹಳಷ್ಟು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯಗಳು ಶುರುವಾಗಿದೆ. ನಾವು ಮಲ್ಪೆ ಬೀಚ್ನಲ್ಲಿದ್ದೇವೆ. ಎಷ್ಟು ಜನ ಇದ್ದಾರೆ ಅಂತೇಳಿ ನಾವು ನೋಡ್ಬೋದು. ಅಂದರೆ ಪ್ರತಿ ಶಾಲೆಯ ಪ್ರವಾಸಗಳು ಆರಂಭವಾಗುವಂಥದ್ದು ಕರಾವಳಿಗೆ ಬಂದಾಗ ಅದು ಮಲ್ಪೆ ಬೀಚ್ನಿಂದ. ಉಡುಪಿ ಕೃಷ್ಣಮಠಕ್ಕೆ ಬರ್ತಾರೆ. ಮಲ್ಪೆ ಬೀಚ್ನಲ್ಲಿ ಕೆಲವಾರು ಗಂಟೆಗಳ ಕಾಲ ಬಂದು ಮಕ್ಕಳಲ್ಲಿ ಸಮುದ್ರ ವಿಹಾರವನ್ನು ಮಾಡುವಂಥದ್ದು. ಹಾಗಾಗಿ ದುರ್ಘಟನೆ ನಡೆದ ನಂತರ ಎಲ್ಲ ಕಡೆ ಒಂದು ಮುನ್ನೆಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಯಾರು ಕೂಡ ಸಮುದ್ರಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ ದಡದಲ್ಲೇ ಈಜಾಡಬೇಕು ಅನ್ನುವಂಥದ್ದು. ಮಲ್ಪೆಯಲ್ಲಿ ನಾವು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿನ ಲೈಫ್ ಗಾರ್ಡ್ಗಳು ಯಾರೆಲ್ಲ ಸ್ವಲ್ಪ ಆಳದವರೆಗೆ ಈಜಾಡ್ತಾ ಹೋಗಿದ್ದಾರೆ ಅವರೆಲ್ಲರನ್ನ ಕೂಡ ಮೇಲಕ್ಕೆ ಕರೆದುಕೊಂಡು ಬರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಶಿಕ್ಷಕರ ಮಾತನ್ನು ಮೀರಿ ಕೂಡ ಯಾರು ಮಕ್ಕಳು ನೀರಿಗೆ ಇಳಿತಾರೆ ಅವರೆಲ್ಲರನ್ನ ಕೂಡ ಮೇಲಕ್ಕೆ ಬರಬೇಕು ಅನ್ನುವಂಥ ಸೂಚನೆಗಳನ್ನು ಕೊಡಲಾಗ್ತಾ ಇದೆ. ಅದರ ಜೊತೆಗೆ ನ್ಯೂ ಇಯರ್ ಹತ್ತಿರ ಬರ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಇದ್ದಾರೆ. ಅವರು ಕೂಡ ಮಾತುಗಳನ್ನು ಕೇಳ್ತಾ ಇಲ್ಲ ಅನ್ನುವಂಥದ್ದು. ದಡದ ಮೇಲೆ ಸಾಕಷ್ಟು ಬೋರ್ಡ್ಗಳನ್ನು ಹಾಕಿದ್ದಾರೆ. ನಾವು ಈ ಭಾಗಕ್ಕೆ ಬಲಭಾಗಕ್ಕೆ ಟರ್ನ್ ಮಾಡಿದರೆ ನೋಡ್ಬೋದು. ಡೇಂಜರ್ ಇದೆ, ಎಲ್ಲೆಲ್ಲಿ ಡೇಂಜರ್ ಇದೆ ಅನ್ನುವಂಥದ್ದನ್ನು ಇಲ್ಲಿ ರೆಡ್ ಫ್ಲ್ಯಾಗ್ಗಳನ್ನು ಅಳವಡಿಸುವ ಮೂಲಕ ತೋರಿಸ್ತಾ ಇದ್ದಾರೆ. ಡೇಂಜರ್ ಇರುವಲ್ಲಿ ಯಾರು ಕೂಡ ಇಳಿಬಾರ್ದು ಅನ್ನುವಂಥದ್ದು. ಇಲ್ಲಿಂದ ಬಲಭಾಗಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಈಜಾಡಬಹುದು ಅನ್ನುವಂಥದ್ದು. ಎಲ್ಲೆಲ್ಲಿ ರೆಡ್ ಫ್ಲ್ಯಾಗ್ಗಳನ್ನು ಹಾಕಿದ್ದಾರೆ ಅಲ್ಲಿ ಈಜಾಡಲೇಬಾರ್ದು ಅನ್ನುವಂಥ ಒಂದು ಖಡಕ್ ಮುನ್ಸೂಚನೆಯನ್ನು ಕೊಡಲಾಗಿದೆ. ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಇಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಬರುವಂತಹ ಶಿಕ್ಷಕರಿಗೆ ಮಕ್ಕಳಿಗೆ ತಿಳಿ ಹೇಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ವಾಟರ್ ಸ್ಪೋರ್ಟ್ಸ್ ಇರುವಲ್ಲಿ ಅಲ್ಲಿ ಬೇಕಾದಂಥ ಸಿಬ್ಬಂದಿಗಳು ಇರ್ತಾರೆ. ಆದರೆ ಸಮುದ್ರಕ್ಕೆ ಇಳಿಯುವಲ್ಲಿ ಎಲ್ಲಿ ಆಳ ಇದೆ ಅಂತೇಳಿ ಗೊತ್ತಾಗೋದಿಲ್ಲ. ಅದು ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಮಕ್ಕಳನ್ನು ಇಲ್ಲಿ ಸಂಭಾಳಿಸೋದೇ ಕಷ್ಟ. ಯಾಕಂದರೆ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಶಿಕ್ಷಕರ ಮಾತನ್ನು ಮತ್ತು ಲೈಫ್ ಗಾರ್ಡ್ಗಳ ಮಾತನ್ನು ಕೇಳ್ತಾ ಇಲ್ಲ. ಹಾಗಾಗಿ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಈ ಭಾಗದಲ್ಲಿ ಅಂದರೆ ಎಲ್ಲ ಮಕ್ಕಳನ್ನು ದಡಕ್ಕೆ ಮೇಲೆ ಬರಬೇಕು ಅಂತೇಳಿ ಟೀಚರ್ಸ್ ಅವರಿಗೆ ಸೂಚನೆಗಳನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ದಡದಲ್ಲೇ ಅವರಿಗೆ ಹೆಚ್ಚು ಆಟ ಆಡಲಿಕ್ಕೆ ಒಂದು ಸೂಚನೆಗಳನ್ನು ಇಲ್ಲಿನ ಶಿಕ್ಷಕರು ಅದರ ಜೊತೆಗೆ ಲೈಫ್ ಗಾರ್ಡ್ಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದುರ್ಘಟನೆ ನಡೆದ ನಂತರ ಇಲ್ಲಿ ಯಾವುದಾದ್ರೂ ಒಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಸಾರ್ವಜನಿಕರು ಮತ್ತು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಶಿಕ್ಷಕರು ಹೆಚ್ಚಿನ ಮುತುವರ್ಜಿಯನ್ನು ಪಡಿಬೇಕು. ಅದರ ಜೊತೆಗೆ ಇಲ್ಲಿ ನೀರಿನ ಮಟ್ಟ ಹೇಗಿದೆ ಅನ್ನೋದನ್ನು ಸ್ಥಳೀಯರ ಮಾಹಿತಿ ಮೀನುಗಾರರಾಗಿರ್ಬೋದು ಅಥವಾ ಲೈಫ್ ಗಾರ್ಡ್ಗಳು ಅವರು ಎಲ್ಲಿ ಸೂಚನೆಯನ್ನು ಕೊಡ್ತಾರೆ ಅಲ್ಲೇ ಈಜಾಡಬೇಕು ಅನ್ನುವಂಥ ಮಾತುಗಳನ್ನು ಸ್ಥಳೀಯರು ಅಭಿಪ್ರಾಯ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.